ಸೊ ಇನ್ನು ಇದೇ ಭೀಮಾ ನದಿ ಹರ್ಕೊಂಡು ಹೋಗುವಂತ ಜಾಗ ಏನಿದೆ ಅಲ್ಲಿ ಅಕ್ಕಪಕ್ಕದ ಜನವಸತಿ ಪ್ರದೇಶಗಳಿಗೆಲ್ಲ ಸೂಚನೆ ಕೊಡೋ ಕೆಲಸ ಎಲ್ಲ ನಡೀತಾ ಇದೆ. ಪ್ರವಾಹದ ಸನ್ನಿವೇಶ ಆಗ್ಬೋದು, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಕೊಂಡ್ಬಿಟ್ಟು. ಯಾದಗಿರಿ ಭಾಗದಲ್ಲೂ ಕೂಡ ಭೀಮಾ ನದಿ ಹೇಗೆ ಉಕ್ಕಿ ಹರಿತಾ ಇದೆ ಅನ್ನೋದನ್ನು ನೋಡಬಹುದಾಗಿದೆ ನೀವು. ಈ ನದಿಯ ಅಕ್ಕಪಕ್ಕದಲ್ಲಿದ್ದಂಥ ದೇವಸ್ಥಾನಗಳೆಲ್ಲ ಮುಳುಗಿ ಹೋಗ್ತಾ ಇರೋದನ್ನು ಕೂಡ ನೀವು ಅಲ್ಲಿ ಗಮನಿಸ್ತಾ ಇದ್ರಿ. ನಮ್ಮ ಪ್ರತಿನಿಧಿ ಅಮೀನ್ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ನಿರಂತರ ಮಳೆಯಿಂದಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಸದ್ಯ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿ ದಡದಲ್ಲಿ ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಿದೆ. ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ಈಗಾಗಲೇ ಸಾಕಷ್ಟು ನೀರನ್ನು ಬಿಟ್ಟಿರುವ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗುರುಷಣಿಗೆ ಬಳಿರುವಂಥ ಬ್ರಿಜ್ಕಂ ಬ್ಯಾರೇಜಿಂದ ಸದ್ಯ ನದಿಗೆ 45,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಸದ್ಯ ಭೀಮಾ ನದಿ ಪಾತ್ರದಲ್ಲಿ ಅಕ್ಷರಶಃ ಪ್ರವಾಹದ ಆತಂಕ ಸಹಿತ ಈಗ ಮನೆ ಮಾಡಿರುವಂಥದ್ದು. ಇನ್ನೊಂದು, ಈ ಒಂದು ಭೀಮಾ ನದಿ ತೀರದಲ್ಲಿರುವಂಥ ದೇವಸ್ಥಾನಗಳಿಗೆ ಸಹಿತ ಈಗ ಜಲ ದಿಗ್ಬಂಧನ ಉಂಟಾಗಿರುವಂಥದ್ದು. ದೇವಸ್ಥಾನದ ಈ ಒಂದು ಭೀಮಾ ನದಿಯ ದಡದಲ್ಲಿರುವಂಥ ಕಂಗಾಳೇಶ್ವರ ಮತ್ತು ವೀರಾಂಜನ ದೇವಸ್ಥಾನಗಳು ಕಂಪ್ಲೀಟಾಗಿ ಮುಳುಗಡೆ ಸಹಿತ ಆಗಿರುವಂಥದ್ದು. ಈ ಒಂದು ದೇವಸ್ಥಾನದ ಕೇವಲ ಗೋಪುರ ಮಾತ್ರ ಕಾಣೋಕ್ಕೆ ಸಿಗ್ತಿದೆ. ದೇವಸ್ಥಾನ ಕಂಪ್ಲೀಟಾಗಿ ಗರ್ಭಗುಡಿ ಆಗಿರ್ಬೋದು ಮತ್ತು ಕಂಗಾಳೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ವೀರಾಂಜನ ದೇವಸ್ಥಾನ ಕಂಪ್ಲೀಟಾಗಿ ಮುಳುಗಡೆ ಸಹಿತ ಆಗಿರುವಂಥದ್ದು. ಸದ್ಯ ದೇವರ ದರ್ಶನ ಪಡೆಯೋಕ್ಕೆ ಬಂದಂಥ ಭಕ್ತರಿಗೆ ಸಾಕಷ್ಟು ನಿರಾಶೆ ಕೂಡ ಆಗಿರುವಂಥದ್ದು. ದೇವಸ್ಥಾನದಿಂದ ಸುಮಾರು 100 ಅಡಿಯಷ್ಟು ನೀರನ್ನು ಏನು ದಡಕ್ಕೆ ಬಂದಿರುವಂಥದ್ದು. ಅಷ್ಟರ ಮಟ್ಟಿಗೆ ರಭಸವಾಗಿ ಭೀಮಾ ನದಿ ಹರಿತಾ ಇದೆ. ದೇವಸ್ಥಾನದ ಬಳಿ ಹೋಗಿ ದರ್ಶನ ಪಡೆಯೋಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ದಡಕ್ಕೆ ಕೂತ್ಕೊಂಡೇ ದೂರದಿಂದನೇ ದರ್ಶನ ಪಡ್ಕೊಂಡು ಹೋಗುವಂಥ ಸ್ಥಿತಿ ಈಗ ಭಕ್ತರಿಗೆ ಬಂದಿರುವಂಥದ್ದು. ಬೇರೆ ಬೇರೆ ಕಡೆಯಿಂದ ಭಕ್ತರು ಪ್ರತಿದಿನ ಈ ಒಂದು ದೇವರ ದರ್ಶನಕ್ಕೆ ಬರ್ತಾರೆ. ಸೊ ಹೀಗಾಗಿ ಈಗ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಟ್ಟಿರೋ ಕಾರಣಕ್ಕಾಗಿ ವೀರಾಂಜನೆ ಮತ್ತು ಕಂಗಾಳೇಶ್ವರ ಎರಡೂ ದೇವಸ್ಥಾನಗಳು ಕಂಪ್ಲೀಟಾಗಿ ಮುಳುಗಡೆಯಾಗಿದ್ದಾವೆ. ಹೀಗಾಗಿ ಭಕ್ತರಿಗೆ ಸಹಿತ ಸಾಕಷ್ಟು ನಿರಾಶೆ ಕೂಡ ಆಗಿದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಈ ಒಂದು ನದಿಯ ಎಡ ಮತ್ತು ಬಲಭಾಗದಿರುವಂಥ 10 ಗ್ರಾಮದ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತ, ಜೊತೆಗೆ ಗ್ರಾಮಗಳಿಗೆ ನೀರು ನುಗ್ಗುವಂಥ ಸಾಧ್ಯತೆ ಸಹಿತ ಇರುವಂಥದ್ದಾಗಿದೆ. ಕ್ಯಾಮ್ರಾಮನ್ ಶಿವಚಂದ್ರ ಜೊತೆ ಅಮೀನ್, TV9 ಯಾದಗಿರಿ. ಮಹಾರಾಷ್ಟ್ರ ಭಾಗದಲ್ಲಿ ಬಹಳ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನಮ್ಮ ರಾಜ್ಯದ ಕೆಲ ಜಿಲ್ಲೆಗಳ ಕಡೆಗೆ ಈಗ ಬಹಳ ನೀರು ಹರಿದು ಬರ್ತಾ ಇದೆ. ಅದರಂತೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಭೀಮಾ ನದಿಯೂ ಕೂಡ ಅಷ್ಟೇ. ಭೀಮಾ ನದಿಯ ಆ ನೀರಿನ ಮಟ್ಟ ಯಾವ ಪ್ರಮಾಣದಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದನ್ನು ನೀವಿಲ್ಲಿ ನೋಡಬಹುದಾಗಿದೆ. ಕಲಬುರಗಿಯಲ್ಲಿ ಈ ಭೀಮಾ ನದಿ ನೀರು ಈ ಪ್ರಮಾಣದಲ್ಲಿ ಹರಿತಾ ಇರುವಂಥದ್ದು ನಾವು ಕಾಣಬಹುದಾಗಿದೆ. ಆಮೇಲೆ ಆ ಭಾಗದಲ್ಲಿ ಹೌದು, ಈ ಬಾರಿ ಭಾಳ ಬರದ ಸನ್ನಿವೇಶ ಇದೆ. ಬಟ್ ಈ ನೀರನ್ನು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಅನುಕೂಲ ಆಗ್ತಾ ಇತ್ತು. ಬಟ್ ಈಗ ಬಹುತೇಕ ಬ್ಯಾರೇಜ್ಗಳು, ಜಲಾಶಯಗಳೆಲ್ಲ ಭರ್ತಿ ಆಗಿದೆ ಆ ಭಾಗದಲ್ಲಿ. ಕೃಷ್ಣಾ ನದಿಗೆ, ಭೀಮಾ ನದಿಗೆ ಹೊಂದ್ಕೊಂಡಿರುವಂಥ ಬ್ಯಾರೇಜ್ಗಳು ಮತ್ತು ಜಲಾಶಯಗಳಿದೆಯಲ್ಲ ಬಹುತೇಕ ಭರ್ತಿ ಆಗಿದೆ. ದತ್ತಾತ್ರೇಯ ಪಾಟೀಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಸ್ಥಳದಿಂದ, ಬನ್ನಿ ನೋಡ್ಕೊಂಬೋಣ. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರದ ಛಾಯೆ ಆವರಿಸಿರೋದ್ರಿಂದ ಸಹಜವಾಗಿ ಕಲಬುರಗಿ ಜಿಲ್ಲೆಯ ಅನ್ನದಾತರಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಕಳೆದ 2 ದಿನಗಳಿಂದ ಕಲಬುರಗಿಯ ಏನು ಭೀಮಾ ನದಿ ಭಾಗದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಮತ್ತು ಮಹಾರಾಷ್ಟ್ರದ ಉಜ್ನಿ ಮತ್ತು ವೀರ್ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಸದ್ಯ ಏನು ಭೀಮಾ ನದಿಗೆ ಜೀವ ಕಳೆ ತಂದಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕೇವಲ ನಿನ್ನೆ ಮೊನ್ನೆ ಇಡೀ ಭೀಮಾ ನದಿ ಏನಿತ್ತು ಬರಿದಾಗಿತ್ತು. ಎಲ್ಲಿ ನೋಡಿದರೂ ಏನು ಒಂದೇ ಒಂದು ಹನಿ ನೀರು ಕೂಡ ಕಾಣ್ತಾ ಇರಲಿಲ್ಲ. ಇವತ್ತು ಬೋರ್ಗರಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಕಳೆದ 2 ದಿನಗಳಿಂದ ಏನು ಮಹಾರಾಷ್ಟ್ರದ ವೀರ್ ಮತ್ತು ಉಜ್ನಿ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಮತ್ತು ಭೀಮಾ ತೀರ ಏನಿದೆ, ಭೀಮಾ ತೀರದ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಏನು ಈ ಸೊನ್ನ ಬ್ರಿಜ್ಕಂ ಬ್ಯಾರೇಜ್ ಏನಿದೆ, ಈ ಸೊನ್ನ ಬ್ರಿಜ್ಕಂ ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದ ಏನು ಅಂತಂದರೆ ನೀರು ಜಮಾವಣೆ ಆಗ್ತಿದೆ ಮತ್ತು ಇಲ್ಲಿಂದ ಭೀಮಾ ನದಿಗೆ ನೀರು ಕೂಡ ಹರಿಬಿಡಲಾಗ್ತಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಕೇವಲ 15 ದಿನಗಳ ಹಿಂದೆ ಇಡೀ ಭೀಮಾ ನದಿ ಏನು ಬರಡಾಗಿ ಹೋಗಿತ್ತು. ಆವತ್ತು ಕೂಡ TV9 ಖುದ್ದು ಗ್ರೌಂಡ್ ರಿಪೋರ್ಟನ್ನು ಮಾಡಿತ್ತು. ಬರಿದಾದ ಭೀಮಾ ನದಿ ಏನು ಸಾಕಷ್ಟು ಆತಂಕವನ್ನು ತಂದೊಡ್ಡಿತ್ತು. ಯಾಕಂತಂದರೆ ಈ ಭಾಗದ ಲಕ್ಷಾಂತರ ರೈತರು ಏನು ಇದೇ ಭೀಮಾ ನದಿಯನ್ನು ನೆಚ್ಚಿಕೊಂಡು ಕಬ್ಬನ್ನು ಬೆಳೀತಾರೆ ಮತ್ತು ವಿವಿಧ ರೀತಿಯ ಏನು ಅಂತಾರೆ ಬೆಳೆಗಳನ್ನು ಬೆಳೀತಾರೆ. ಆದರೆ ಈ ಬಾರಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಭೀಮಾ ನದಿಗೆ ಬರದೇ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಸದ್ಯ ಕಳೆದ 2 ದಿನಗಳಿಂದ ಸುರಿತಾ ಇರತಕ್ಕಂಥ ಮಳೆ ಈ ಭಾಗದ ರೈತರಲ್ಲಿ ಹೊಸ ಆಶಾಭಾವ ಮೂಡಿಸಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಬರ್ತಾ ಇರೋದ್ರಿಂದ ಸಹಜವಾಗಿ ರೈತರಲ್ಲಿ ಸದ್ಯ ಸಂತಸ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.